ಸಾವಿರಾರು ವರ್ಷಗಳ ಭೀಕರ ಹೋರಾಟ. ಒಂದು ಕಡೆ ಬೃಹತ್ ಮೈಕಟ್ಟಿನ ಗಜೇಂದ್ರ, ಇನ್ನೊಂದು ಕಡೆ ಕ್ರೂರವಾದ ಮೊಸಳೆಯ ಕಠಿಣ ಹಿಡಿತ. ಬಲ ಕುಂದಿತ್ತು, ಶಕ್ತಿ ಸೋತಿತ್ತು, ಕುಟುಂಬವು ಕೈಬಿಟ್ಟಿತ್ತು. ಇಡೀ ಲೋಕದಿಂದ ಒಬ್ಬಂಟಿಯಾದ ಆ ಶ್ರೇಷ್ಠ ಆನೆ ಸಾವನ್ನು ಎದುರು ನೋಡುತ್ತಾ ಕ್ಷೀರಸಾಗರದ ಅಂತರಾಳದಲ್ಲಿ ಮುಳುಗುತ್ತಿದ್ದ. ಅವನಿಗೆ ಅರಿವಾಯಿತು, ಇನ್ನು ಮನುಷ್ಯರು, ಪ್ರಾಣಿಗಳು ಅಥವಾ ತನ್ನದೇ ಆದ ದೈಹಿಕ ಬಲದಿಂದ ಮುಕ್ತಿ ಇಲ್ಲ. ಕಣ್ಣು ಮುಚ್ಚಿದ ಗಜೇಂದ್ರ ತನ್ನ ಸಂಪೂರ್ಣ ಚೈತನ್ಯವನ್ನು ವೈಕುಂಠನಾಥನ ಕಡೆಗೆ ಕೇಂದ್ರೀಕರಿಸಿದ. ಆ ಕೊನೆಯುಸಿರಿನ ಸ್ಥಿತಿಯಲ್ಲಿ ಅವನು ತನ್ನ ಸೊಂಡಿಲನ್ನು ಮೇಲೆತ್ತಿ ಆಕಾಶದ ಕಡೆಗೆ ತಾವರೆಯ ಹೂವನ್ನು ಹಿಡಿದು ನಿಂತು ಅತ್ಯಂತ ಆರ್ತತೆಯಿಂದ ಕರೆದ, ಓ ಶ್ರೀಮನ್ನಾರಾಯಣ, ನನ್ನನ್ನು ರಕ್ಷಿಸು. ಕೇವಲ ಒಂದು ಆರ್ತ ಕರೆ, ಆ ಶುದ್ಧ ಭಕ್ತಿಯ ಕರೆ ವೈಕುಂಠವನ್ನು ನಡುಗಿಸಿತು. ಲಕ್ಷ್ಮಿಯನ್ನು ತ್ಯಜಿಸಿ ಗರುಡಾರೂಢನಾಗಿ ಮಿಂಚಿನ ವೇಗದಲ್ಲಿ ವಿಷ್ಣುವು ಧಾವಿಸಿದ. ಸಮಯವಿಲ್ಲ, ವಿಳಂಬವಿಲ್ಲ. ಭಗವಂತನ ಬ್ರಹ್ಮಾಂಡದ ಶಕ್ತಿ ಸುದರ್ಶನ ಚಕ್ರವು ಪ್ರಜ್ವಲಿಸಿ ಮೊಸಳೆಯ ತಲೆಯನ್ನು ಛೇದಿಸಿತು. ಶಾಪಮುಕ್ತನಾದ ಗಂಧರ್ವ, ಮೋಕ್ಷ ಪಡೆದ ಗಜೇಂದ್ರ. ಇದು ಕೇವಲ ಬಲವಲ್ಲ, ಭಕ್ತಿ ಮತ್ತು ಶರಣಾಗತಿಯ ವಿಜಯ. ಪೂರ್ಣ ಕಥೆಯನ್ನು ವೀಕ್ಷಿಸಲು ಈಗಲೇ ನಮ್ಮ ಚಾನಲ್ಗೆ ಭೇಟಿ ನೀಡಿ.